ಹೇಳ್ರಪ್ಪ ಹೇಳ್ರು. ಇವತ್ತಿಂದ ಬಸ್ ದರ ಏರಿಕೆ ಶೇಕಡ 15% ಏರಿಕೆ ಮಾಡಿ ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ ಯಾರು ಓಟ್ ಹಾಕ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಸಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋರು, ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ, ಗಂಡಿಗೆ ಹೆಚ್ಚಾಗೈತಿ. ಮತ್ತು ಗಂಡದ ರಕ್ಷಣೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ ಓಟ್ ಹಾಕಬಾರ್ದು. ನೋ ವೇ, ಚಾನ್ಸೇ ಇಲ್ಲ, ನೋ ವೇ ಅದು ನಮ್ಮ ವಿನಂತಿ. ಮೇಯರ್ ಅವಧಿ ನಾಳೆಗೆ ಮುಗಿತೈತೆ, ನಮ್ಗೆ ಅವಕಾಶ ಇದೆ. ವಿಧಾನ ಪರಿಷತ್ ಸದಸ್ಯರು ಇಲ್ಲೇ ವೋಟಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ. ಅದನ್ನೆಲ್ಲ ಕೂತು ನಾವು ಚರ್ಚೆ ಮಾಡ್ತೀವಿ. ಈಗ ಈ ಅವಧಿ ಮುಗಿತು, 8ನೇ ತಾರೀಕಿಗೆ ನಾವು ಮುಗಿತೈತಿ. ಮುಗಿದ ಮ್ಯಾಗ ಯಾರನ್ನೋ ಮೇಯರ್, ಯಾರು ಉಪಮೇಯರ್, ನಮ್ಮ ಪಕ್ಷ, ನಾವೆಲ್ಲ ನಮ್ಮ ಏನೋ ಒಂದು ಟೀಮ್ ಇದೆ, ನಾವು ಮತ್ತೆಲ್ಲರೂ ಕೂತು ಚರ್ಚೆ ಮಾಡಿ ನಿರ್ಣಯ ಮಾಡಿ.